ಮತ್ತ ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಬೆಳಗಾವಿ ಎಸ್ಪಿ ಸಂದೀಪ್ ಪಾಟೀಲ್ ವರ್ಗಕ್ಕ ವಿರೋಧ ಐತಿ. ಇದರ ಸಂಬಂಧ ಕನ್ನಡ ಮರಾಠಿ ಮಂದಿ ಸೇರಿ ಬೆಳಗಾವಿ ಜಿಲ್ಲಾ ಬಂದ್ ಮಾಡಿದ್ರು. ಬಂದ್ ಯಾವುದೇ ಗಲಾಟೆ ಇಲ್ಲ, ಶಾಂತಿಲಿಂದ ನಡೆಯಿತು. ಬೆಳಗಾವಿ ಬಂದ್ ಯಾವುದೇ ಗದ್ದಲ ಇಲ್ಲದ ಶಾಂತಿಯುತವಾಗಿ ನಡೆಯಿತು. ಎಸ್ಪಿ ಸಂದೀಪ್ ಪಾಟೀಲ್ ವರ್ಗಕ್ಕ ವಿರೋಧ ಮಾಡಿ ಕನ್ನಡ ಮರಾಠಿ ಮಂದಿ ಬೆಳಗಾವಿ ಜಿಲ್ಲಾ ಬಂದ್ ಮಾಡಿದ್ರ. ಸಂದೀಪ್ ಪಾಟೀಲ್ರು ಬೆಳಗಾವಿಯೊಳಗ ಕ್ರೈಮ್ ಸಂಖ್ಯೆನ ಕಮ್ಮಿ ಮಾಡ್ಯಾರ ಅಂತ ಪ್ರತಿಭಟನಾಕಾರರು ಹೇಳ್ಯಾರ. ಬಸ್ ಆಟೋಗಳು ಓಡಾಡಿಲ್ಲ, ಅಂಗಡಿಗಳು ಮುಚ್ಚಿದ್ವು. ಇದರಿಂದ ಮಂದಿಗೆ ಬಹಳ ತ್ರಾಸಾಗಿತ್ತು. ಸಂದೀಪ್ ಪಾಟೀಲ್ರ ಸೇವಾನ 5 ವರ್ಷ ಮಟ್ಟ ಮುಂದುವರಿಸಿ ಅನ್ನೋ ಆಗ್ರಹ ಮಾಡ್ಯಾರ. ಸಾವಿರಾರು ಜನ ಇಲ್ಲಿ ಕೂಡಿ ಎಸ್ಪಿ ಸಂದೀಪ್ ಪಾಟೀಲ್ ಅವರು ವರ್ಗಾವಣೆ ಆಗಬಾರ್ದು ಅಂತ ಹೋರಾಟ ಮಾಡೇವಿ. ಪೂರಾ ಅವರು ಅವಧಿ ಮುಗಿಯುವವರೆಗೆ ಅವ್ರು ಇಲ್ಲೇ ಕೆಲಸ ಮಾಡುವಂತ ಒಂದು ಸರ್ಕಾರ ಅವ್ರು ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರ 24 ತಾಸಾಗ ಸರ್ಕಾರದಿಂದ ಒಂದು ಘೋಷಣೆ ಆಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಬೆಳಗಾವಿ ಎಸ್ಪಿಯನ್ನ ವರ್ಗಾವಣೆ ಮಾಡಿದೆ. ಆ ವರ್ಗಾವಣೆಯನ್ನ ಕೂಡಲೇ ರದ್ದುಪಡಿಸಬೇಕು. ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಯನ್ನ ಬೆಳಗಾವಿಯಲ್ಲಿ ನಿಯೋಜಿಸಿ ಬೆಳಗಾವಿಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಕರ್ನಾಟಕ ಸರ್ಕಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಮಂದಿ ಒಂದಾಗಿ ಶಿವಾಜಿ ಮೈದಾನದಿಂದ ಮೆರವಣಿಗೆ ಹೊರಟು ಬ್ಯಾರಿ ಓಣಿಯೊಳಗಲಿಂದ ಜಿಲ್ಲಾಧಿಕಾರಿ ಆಫೀಸ್ಗೆ ತಲುಪ್ತು. 24 ತಾಸಿನೊಳಗ ಎಸ್ಪಿ ವರ್ಗನ ರದ್ದು ಮಾಡಬೇಕು, ಇಲ್ಲಾಂದ್ರ ಉಗ್ರ ಹೋರಾಟ ಮಾಡಬೇಕಾಗೈತಿ ಅಂತ ಎಚ್ಚರಿಕೆ ಕೊಟ್ಟಾರ. जर त्यांची बदली एवढं करून थांबली गेली नाही तर हायवेचा रस्ता मी रोको कार्यक्रम हाती घेणार असं जाहीर केलेलं आहे. आता या ठिकाणी काही जणांनी मुलाखत दिल्या, सांगितलं की जर तरी त्यांची बदली रद्द झाली नाही तर या जिल्हाधिकारी कचेरीच्या समोर आम्ही उग्र आंदोलन करू. ಒಟ್ನಾಗ ಬೆಳಗಾವಿಯೊಳಗ ಎಲ್ಲಾ ಸಂಘಟನೆಗಳು ಒಂದಾಗಿರೋದು ದಕ್ಷಿಣೋತ್ತರ ಧ್ರುವಗಳು ಒಂದಾದಂಗ ಕಾಣ್ತದ. ಇದನ್ನ ನೋಡಿ ಆದರೂ ಸರ್ಕಾರ ತನ್ನ ನಿರ್ಧಾರನ ಬದಲಿಸಬೇಕಾಗೈತಿ. ಶ್ರೀನಾಥ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ದಾವಣಗೆರೆ ಒಳಗೆ ಇದ್ದ ಪಟಾಕಿ ಗೋದಾಮಿಗ ಇವತ್ತು ಮುಂಜಾನೆ ಬೆಂಕಿ ಬಿದ್ದೈತಿ. ಹಿಂಗಾಗಿ ಜಾಗದಾಗಿದ್ದ ಒಬ್ಬಾತ ಸತ್ತು ಹೋಗ್ಯಾನ. ಇಬ್ಬರಿಗ ಗಾಯ ಆಗ್ಯಾವ. ಬಾಬು ಅನ್ನೋರ್ಗ ಪಟಾಕಿ ಅಂಗಡಿ ಸೇರಿತ್ತು. ಅಂಗಡಿ ಒಳಗ ಫೈರ್ ಸೇಫ್ಟಿ ಇಲ್ಲದೆ ಇರೋದ ಈ ಘಟನೆಗೆ ಕಾರಣ ಅನ್ನೋದು ಗೊತ್ತಾಗೈತಿ. 4 ಅಗ್ನಿಶಾಮಕ ದಳ ಗಾಡಿಗಳು ಹೋಗಿ ಬೆಂಕಿ ಹಾರಿಸ್ಯಾವ. ಬೆಂಕಿ ಹತ್ತಿದ ಬಿಲ್ಡಿಂಗ್ ಸುತ್ತ 3 ದವಾಖಾನಿಗಳು, 20ಕ್ಕೂ ಹೆಚ್ಚು ಮನೆಗಳು ಇದ್ವು. 10ಕ್ಕಿಂತ ಹೆಚ್ಚು ಬಿಲ್ಡಿಂಗು ಹಾನಿ ಆಗ್ಯಾವ. ಹೊರಗಡೆ ಬಂತ ಆಮೇಲೆ ಗೊತ್ತಾಗಿದ್ದು ಅಲ್ಲಿ ಇನ್ನೊಂದು ಕೆಲಸ ಮಾಡೋರು 4-5 ಜನ ಇದ್ದಾರೆ, ಹೊಗೆ ಬರ್ತಾ ಇದೆ ಅನ್ನೋದು. ಆಮೇಲೆ ಇಲ್ಲಿ ಎಲ್ಲ ಸುತ್ತಮುತ್ತ ಹುಡುಗ ಜನ ಎಲ್ಲ ಬಂದು ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಆಟೋಮ್ ಬಂದು ಜೋರಾಗಿ ಸಿಡಿದಾಗ ಮಾತ್ರ ನಮ್ಗೆ ಯಾರು ಸಾಧ್ಯನೇ ಆಗಲಿಲ್ಲ ಅಲ್ಲಿ ನಿಲ್ಲಕ್ಕೆ. ಒಬ್ಬ ಮನುಷ್ಯ ಮಾತ್ರ ಕೂಗಾಡ್ತಾ ಇದ್ದ. ಅಲ್ಲಿ ಕೂಗಾಡ್ತಿದ್ದಾಗ ನಾವು ಅವನಿಗೆ ಟ್ರೈ ಮಾಡಿದ್ವಿ, ಎಷ್ಟೋ ತರ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಅವ್ನು ಅರ್ಧ ಗಂಟೆಯಲ್ಲಿ ಆಲ್ರೆಡಿ ಸುಟ್ಟೋಗ್ಬಿಟ್ಟಿದ್ದ.